ಚಾಮರಾಜನಗರ ಜಿಲ್ಲೆಯ ಹನೂರಲ್ಲಿ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶೂಟೌಟ್ ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಚಾಮರಾಜನಗರದ ಹನೂರಲ್ಲಿ ಎನ್ಕೌಂಟರ್ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಐಡಿಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ. ಸಿಐಡಿಗೆ ವರ್ಗಾವಣೆ ಮಾಡಿ ಡಿಜಿಐಜಿಪಿ ಆದೇಶವನ್ನು ಹೊರಡಿಸಿದ್ದಾರೆ. ಚಾಮರಾಜನಗರದ ಎಸ್ಪಿಗೆ ಸೂಚನೆಯನ್ನ ನೀಡಿದ್ದಾರೆ ಸಲೀಂ ಅವರು. ಸಿಐಡಿ ವಿಶೇಷ ಘಟಕದಿಂದ ಮುಂದಿನ ಹಂತದ ತನಿಖೆ ನಡೆಯಲಿದೆ. ಶೂಟೌಟ್ ಸಂಬಂಧ 4 ಎಫ್ಐಆರ್ಗಳು ಕೂಡ ದಾಖಲಾಗಿದೆ. ಇನ್ನು ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಕೂಡ ಸಿಐಡಿಗೆ ವರ್ಗಾವಣೆ ಕೂಡ ಮಾಡಲಾಗಿದೆ. ರಾಮಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇನ್ನು ಹನೂರು ಪೊಲೀಸ್ ಠಾಣೆಯಲ್ಲೂ ಕೂಡ 2 ಪ್ರಕರಣಗಳು ದಾಖಲಾಗಿದೆ. ಕೊಳ್ಳೇಗಾಲ ಗ್ರಾಮಾಂತರ ಠಾಣೆಯಲ್ಲೂ ಕೂಡ ಒಂದು ಕೇಸ್ ದಾಖಲಾಗಿರುವಂಥದ್ದು. ಈ ಎಲ್ಲ 4 ಎಫ್ಐಆರ್ಗಳು 4 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ತನಿಖೆಯನ್ನು ಸಿಐಡಿ ಮುಂದುವರಿಸಲಿದೆ. ಹೀಗಾಗಿ ಚಾಮರಾಜನಗರ ಎಸ್ಪಿಗೆ ಡಿಜಿಐಜಿಪಿ ಸಲೀಂ ಅವರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಮುಂದಿನ ಹಂತದ ತನಿಖೆ ನಡೆಯಲಿದೆ. ಹನೂರು ಕೇಸ್ ಸಿಐಡಿ ಹಸ್ತಾಂತರ ವಿಚಾರ, ಈ ಕುರಿತಂತೆ ಬೆಂಗಳೂರಲ್ಲಿ ಡಿಸಿಎಂ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೆಗ್ಯುಲರ್ ಆಗಿ ಇಂತಹ ಘಟನೆಗಳು ಆದಾಗ ಸರ್ಕಾರಕ್ಕೆ ಡೌಟ್ ಬಂದಾಗ ಸಿಐಡಿ ಕೊಡ್ತಾರೆ. ಸರ್ಕಾರಕ್ಕೆ ಡೌಟ್ ಬಂದಾಗ ಸಿಐಡಿಗೆ ಕೊಡ್ತಾರೆ. ಅದೇ ರೀತಿ ಮಾಡಿದ್ದಾರೆ, ಇದರಲ್ಲಿ ಹೊಸದೇನಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಿರುವಂಥದ್ದು. ಈಗಾಗಲೇ ಸಿಐಡಿಗೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ರೆಗ್ಯುಲರ್ ಆಗಿ ಇಂತಹ ಘಟನೆಗಳು ನಡೆದಾಗ ಅಥವಾ ಸರ್ಕಾರಕ್ಕೆ ಡೌಟ್ ಬಂದಾಗ ಇಂತಹ ಪ್ರಕರಣಗಳಲ್ಲಿ ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಆಗಿದೆ, ಇದರಲ್ಲಿ ಹೊಸದೇನಿಲ್ಲ ಅಂತ ಡಿಸಿಎಂ ಪರಮೇಶ್ವರ್ ಅವರು ಒಂದು ರೀತಿಯ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಘಟನೆಗಳಾದಾಗ ರೆಗ್ಯುಲರ್ ಆಗಿ ನಾವು ಇಂತಹದ್ದು ಘಟನೆಗಳಾದಾಗ ನಮಗೆ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುಮಾನಗಳು, ಡೌಟ್ಗಳು ಬಂದಾಗ ಅದನ್ನ ಸಿಐಡಿ ಕೊಡ್ತೇವೆ. ಅದೇ ರೀತಿಯಲ್ಲಿ ಮಾಡಿದ್ದಾರೆ, ಅದರಲ್ಲಿ ಏನು ಹೊಸದೇನಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಸಂಜಯ್, ಈಗಾಗಲೇ ಈ ಒಂದು ಹನೂರು ಶೂಟೌಟ್ ಕೇಸ್ ಏನಿದೆ, ಈ ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಡಿಜಿಐಜಿಪಿ ಅವರು. ಇನ್ನು ಈ ಕುರಿತಂತೆ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಂದಿನ ತನಿಖೆ ಹೇಗಿರಲಿದೆ, ಈ ಒಂದು ಪ್ರಕರಣದ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸಂಜಯ್? ಕಾವ್ಯ, ಚಾಮರಾಜಪೇಟೆ ಏನು ಕಾಡಿನಲ್ಲಿ ಬೇಟೆ ಆಡ್ತಿದ್ರು ಅಂತ ಹೇಳಿ 3ರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಆ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಒಂದು 3 ಕೇಸ್ಗಳು ದಾಖಲಾಗಿದ್ದು. ಅಂದ್ರೆ ಏನು ಈ ಕೇಸ್ನಲ್ಲಿ ಸರಿಯಾದ ತನಿಖೆ ಆಗ್ಬೇಕು, ಮತ್ತೆ ಫೇಕ್ ಎನ್ಕೌಂಟರ್ ಅನ್ನ ಪೊಲೀಸರು ಮಾಡಿದ್ದಾರೆ, ಮತ್ತೆ ಇನ್ನೊಂದು ಪೊಲೀಸರ ಪರವಾಗಿ ಕೂಡ ಒಂದು ಕೇಸ್ ದಾಖಲಾಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಏನು ಬೇಟೆಯನ್ನ ಆಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಫೈರಿಂಗ್ ಅನ್ನ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಅವರು ಸತ್ತೋಗಿದ್ದಾರೆ ಅಂತ ಹೇಳಿ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಒಂದು ಎಫ್ಐಆರ್ ಗಳನ್ನ ತನಿಖೆ ಮಾಡ್ಲಿಕ್ಕೋಸ್ಕರ ಏನು ಸಿಐಡಿಗೆ ಈಗ ಡಿಐಜಿ ಆಗಿರೋ ಡಿಐಜಿ ಈಗ ವರ್ಗಾವಣೆಯನ್ನ ಮಾಡಿರುವಂತದ್ದು. ಅಂದ್ರೆ ವರ್ಗಾವಣೆಯನ್ನ ಮಾಡಿ ಏನು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದುವರಿಸಿರುವಂತದ್ದು. ಏನು ಸಿಐಡಿ ಈಗ ಏನು 4 ಎಫ್ಐಆರ್ ಗಳೇನಿದೆ, ಆ 4 ಎಫ್ಐಆರ್ ಗಳ ಡೀಟೇಲ್ಸ್ ಅನ್ನ ಕೇಳಿರುವಂತದ್ದು. ಅಂದ್ರೆ ಅಲ್ಲಿಗೆ ಸಂಬಂಧಪಟ್ಟಂತಹ ಇನ್ಸ್ಪೆಕ್ಟರ್ ಗಳೇನಿದ್ದಾರೆ ಅವರಿಗೆ ಒಂದಿಷ್ಟು ಇನ್ಫಾರ್ಮೇಶನ್ಸ್, ಅಂದ್ರೆ ಆ ಎಫ್ಐಆರ್ ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತನಿಖೆ ಆಗಿದೆ ಮತ್ತೆ ಯಾವ ರೀತಿಯಲ್ಲಿ ತನಿಖೆ ಆಗಿದೆ ಇದೆಲ್ಲ ಡೀಟೇಲ್ಸ್ ಅನ್ನ ಸಿಐಡಿ ಕೇಳಿರುವಂತದ್ದು. ಅಂದ್ರೆ ಅಲ್ಲಿ ಏನಾಯ್ತು, ಪ್ರಸ್ತುತವಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನ ಮಾಡ್ಲಿಕ್ಕೆ ಈಗ ಸಿಐಡಿ ಮುಂದಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಿರುವುಗಳು ಸಿಗುತ್ತೆ, ಮತ್ತೆ ಇದರಲ್ಲಿ ಪಾತ್ರ ಕೈವಾಡ ಏನಾದ್ರು ಇದೆಯಾ ಅಥವಾ ನಿಜಕ್ಕೂ ಆ ಒಂದು ವ್ಯಕ್ತಿಗಳು ಬೇಟೆ ಆಡ್ಲಿಕ್ಕೆ ಅಂತ ಹೇಳಿ ಕಾಡಿನೊಳಗೆ ಹೋಗಿದ್ರೆ, ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಈಗ ಆ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.